ಮಾರ್ಚ್ 1 ಶನಿವಾರ ಸಂಜೆ 6 ಗಂಟೆಯಿಂದ ಹೊಸೂರಿನ ಶಂಕರ ಮಠದಲ್ಲಿ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಸಂಯೋಜನೆಯಲ್ಲಿ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿ ಶಿರಳಗಿ ಅವರ ದಿವ್ಯ ಉಪಸ್ಥಿತಿಯಲ್ಲಿ ಅಡ್ಡಂಡ ಕಾರ್ಯಪ್ಪ ರಚನೆಯ ಸತ್ಯವನ್ನೇ ಹೇಳುತ್ತೇನೆ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದರು. ಮಂಗಳವಾರ ಅವರು ಶಂಕರಮಠದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಸಾರ್ವಜನಿಕರು, ದೇಶಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿಯನ್ನು ಮಾಡಿದರು. ನೀನಾಸಂ ಪದವೀಧರರು, ಮೈಸೂರು ರಂಗಾಯಣದ ಮಾಜಿ ಅಧ್ಯಕ್ಷರು, ಕೊಡವ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರೂ ಆದಂತಹ ಶ್ರೇಷ್ಠ ನಾಟಕಕಾರರಾದಂತಹ ಅಡ್ಡಂಡ ಕಾರ್ಯಪ್ಪನವರು ದಿನಾಂಕ 1/3/2025 ಶನಿವಾರ ದಿವಸ ಸಿದ್ದಾಪುರಕ್ಕೆ ಬಂದು ದೇಶಭಕ್ತಿಯನ್ನು ಸಾರುವಂತಹ ಈ ಒಂದು ಶ್ರೇಷ್ಠ ನಾಟಕವನ್ನು ಪ್ರದರ್ಶನ ಮಾಡಿ ನಮ್ಮನ್ನು ರಂಜಿಸಲಿದ್ದಾರೆ ಅನ್ನುವಂಥ ವಿಷಯ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದಾರೆ. ಈ ನಾಟಕದ ಹೆಸರು ಸತ್ಯವನ್ನು ಹೇಳುತ್ತೇನೆ ಅಂತ ಹೇಳಿ. ಇದರ ವಿಶೇಷತೆ ಏನಂತಂದರೆ, ಒಂದು ಆತ್ಮಸಾಕ್ಷಿಯ ನ್ಯಾಯಾಲಯ. ಆತ್ಮಸಾಕ್ಷಿಯ ನ್ಯಾಯಾಲಯ ಹಳ್ಳಿಯ ಒಬ್ಬ ಪ್ರಾಮಾಣಿಕ ರೈತನೊಬ್ಬ ನ್ಯಾಯಾಧೀಶ, ಒಬ್ಬ ಮಹಿಳೆ ನ್ಯಾಯವಾದಿ. ಈ ನ್ಯಾಯಾಲಯದ ಸಮನ್ಸಿಗೆ ತೆರೆಬಾಗಿ ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಅಂಬೇಡ್ಕರ್, ಪಂಡಿತ್ ಜವಾಹರಲಾಲ್ ನೆಹರು, ಸಾವರ್ಕರ್, ಸುಭಾಷ್ ಚಂದ್ರ ಬೋಸ್, ವಲ್ಲಭಭಾಯಿ ಪಟೇಲ್ ಮುಂತಾದವರು ನ್ಯಾಯಾಲಯಕ್ಕೆ ಬಂದು ತಮ್ಮ ಅಂತರಂಗದ ಮಾತುಗಳನ್ನು ಆಡ್ತಾರೆ. ಇದು ಇತಿಹಾಸದ ಮಾತುಗಳು ಕೂಡ. ಕಳೆದ 60-70 ವರ್ಷಗಳಿಂದ ಬಚ್ಚಿಟ್ಟಿದ್ದಂತಹ ಸುಳ್ಳಿನ ಪರದೆ ಸರಿದು ಸತ್ಯದ ಅನಾವರಣ ಆಗತ್ತೆ. ಒಂದು ವಿಶೇಷ ಪ್ರಯತ್ನ ಇದು. ಪ್ರತಿಯೊಬ್ಬ ದೇಶಭಕ್ತನು ಇದನ್ನು ನೋಡಲೇಬೇಕು ಎಂಬುದಾಗಿ ನನಗೆ ಅನ್ನಿಸ್ತಾ ಇದೆ. ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ, ಕಾರ್ಯಪ್ಪನವರು ಸುಮ್ಮನೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ಇದನ್ನು ರಚನೆ ಮಾಡಿಲ್ಲ. 16 ಪುಸ್ತಕವನ್ನು ಅಧ್ಯಯನ ಮಾಡಿ ಆ ಪುಸ್ತಕದಲ್ಲಿ ಹಲವಾರು ಜನ, ಮಹಾತ್ಮ ಗಾಂಧೀಜಿ ಇರ್ಬೋದು, ನೆಹರು ಇರ್ಬೋದು, ಅವರ ಆತ್ಮಕಥನ ಆ ಪುಸ್ತಕವನ್ನು ತೆಗೆದುಕೊಂಡು ಅದರಲ್ಲಿರುವಂತಹ ಸಾರಾಂಶವನ್ನು ತೆಗೆದುಕೊಂಡು ಅವರ ಹೇಳಿಕೆಗಳನ್ನು ತೆಗೆದುಕೊಂಡು ಈ ನಾಟಕ ರಚನೆ ಮಾಡಿದ್ದಾರೆ ಎಂಬುವಂಥದ್ದು ಬಹಳ ವಿಶೇಷವಾದಂಥ ಒಂದು ಮಾತಾಗಿದೆ. ಈಗಾಗಲೇ 100 ಪ್ರದರ್ಶನಗೊಂಡಿದೆ ಈ ನಾಟಕ. ನಮ್ಮ ಕರ್ನಾಟಕದಾದ್ಯಂತ ಇಂಥ ಒಂದು ವಿಶೇಷವಾದಂತಹ ನಾಟಕ ಜನವರಿ 26ಕ್ಕೆ ಸಿರ್ಸಿಯಲಾಗಿತ್ತು. ಸುಮಾರು 500-600 ಜನ ಇದನ್ನು ನೋಡಿ ಭಾಳ ಸಂತೋಷಪಟ್ಟಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲೂ ಕೂಡ ಇದು ನಾಟಕ ಆಗಿದೆ. ಮಾರ್ಚ್ 1ನೇ ತಾರೀಕು ಇಂಥ ಒಂದು ಅದ್ಭುತವಾದಂಥ ನಾಟಕಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ. ತಮ್ಮ ಮೂಲಕ ನಾವು ಕೇಳ್ಕೊಳ್ಳುವಂಥದ್ದು ಏನಂತ ಅಂದರೆ, ಎಲ್ಲರೂ ಕೂಡ ನೋಡಲೇಬೇಕಾಗಿರುವಂಥ ನಾಟಕ. ದೇಶದ ಇತಿಹಾಸ ಏನಿದೆ, ಇತಿಹಾಸ ಸ್ಪಷ್ಟವಾಗಿ ಹೇಳುವಂತಹ, ನಮಗೆ ಇದನ್ನು ನೋಡಿದಾಗ ನಮ್ಮ ದೇಶಭಕ್ತಿ ಇನ್ನು ಹೆಚ್ಚಾಗಿ ಉಕ್ಕಿ ಬರೋದು ಯಾವುದೇ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾವು ದಯವಿಟ್ಟು ಇದನ್ನು ತಮ್ಮ ಮಾಧ್ಯಮದ ಪ್ರಕಟಣೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವ ರೀತಿಯಲ್ಲಿ ತಾವು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ರಂಗಕರ್ಮಿ ರಮಾನಂದ್ ಐನ್ಕೈ, ಶಂಕರ ಮಠದ ಧರ್ಮದರ್ಶಿ ವಿಜಯ ಹೆಗಡೆ ನಾಟಕದ ಕುರಿತು ಮಾತನಾಡಿದರು. ಕಾರ್ಯಪ್ಪನವರು ಸಂಘದವರು, ಬಲಪಂಥದವರು ಅಂಥದ್ದೊಂದು ನಾಟಕ ಬರ್ತದೆ ಅನ್ನೋದು ಒಂದು ಕಾಮನ್ ಇಂಪ್ರೆಷನ್ ಇದೆ. ನನಗೂ ಅದಿತ್ತು. ಸಿರಿಸಿಲ್ ಮಾಡಿದ ಮೇಲೆ ನನಗೆ ಹಾಗೇನು ಅನ್ನಿಸ್ಲಿಲ್ಲ. ಇದೊಂದು ರೀತಿಯ ಹೊಸ ಪ್ರಯತ್ನ. ನಾವು ಒಂದೇ ರೀತಿಯ 60 ವರ್ಷ ಇತಿಹಾಸದ ಪಾಠಗಳನ್ನು ಕೇಳ್ಕೊತ ಬಂದಿದ್ದೀವಿ. ಸತ್ಯ ಸುಳ್ಳು ಅಂತ ಗೊತ್ತಿಲ್ಲ. ಈ ನಾಟಕ ನೋಡಿದಾಗ ಜನರಿಗೆ ಬರೀ ದೇಶದ ಬಗ್ಗೆ ಒಂದಲ್ಲ, ಈ ದೇಶದ ಚರಿತ್ರೆಯನ್ನು ಕಟ್ಟಿದಾರಲ್ಲ, ಚರಿತ್ರೆ ಬಗ್ಗೆಯೂ ಆಸಕ್ತಿ ಬರಲಿಕ್ಕೆ ಶುರುವಾಗ್ತದೆ. ಯಾವುದು ನಿಜ, ಯಾವುದು ಸುಳ್ಳು ಅಂತ. ಈಗ ಅನಂತಮೂರ್ತಿಯವರು ಹೇಳಿದಾಗೆ ಕಾರ್ಯಪ್ಪನವರು ಅವರು ಕಾಲ್ಪನಿಕವಾಗಿ ಈ ನಾಟಕವನ್ನು ಕಟ್ಟಲಿಲ್ಲ. ಒಂದು 10-15 ಸಂಶೋಧನಾ ಗ್ರಂಥ ಸ್ಟಡಿ ಮಾಡಿದ್ದಾರೆ. ಕೆಲವು ನೆಹರು ಗಾಂಧಿ ಚರ್ಚೆ ಬರ್ತದೆ.
ಈ ನ್ಯಾಯಾಲಯದ ಒಂದು ಕಾನ್ಸೆಪ್ಟೇ ವಿಚಿತ್ರವಾಗಿದೆ. ಗಾಂಧಿ ನೆಹರು ಎಲ್ಲ ಬಂದ್ಬಿಡ್ತಾರೆ ನ್ಯಾಯಾಲಯಕ್ಕೆ. ನ್ಯಾಯಾಧೀಶ ಒಂದು ಕಂಡೀಷನ್ ಇರ್ತಾನೆ, ಇದು ಆತ್ಮಸಾಕ್ಷ್ಯ ಕೊಟ್ಟಿಲ್ಲ, ಸುಳ್ಳು ಹೇಳೋದನ್ನ ಹೋಗ್ಲಿಕ್ಕೆ ಕಟ್ಟಿಲ್ಲ ಅಂತ. ನಂತರ ಒಬ್ಬೊಬ್ಬರೇ ಸತ್ಯ ಹೇಳ್ತಾ ಬರ್ತಾರೆ. ಗಾಂಧಿ ಹೇಳ್ಬೇಕಾದ್ರೆ ನೆಹರು ಮಧ್ಯಭಾಯ ಹೇಳ್ಕೊಳ್ಳಿಕ್ಕೆ ಎಷ್ಟು ಪರಿತಪಿಸ್ತಾರೆ ಅಂದರೆ ನಾಟಕ ಅಲ್ಲೇ ಆಗ್ತಾ ಹೋಗ್ತದೆ. ಇನ್ನು ನನಗೆ ಸಿರ್ಸಿಲ್ ಕರೆಸ್ಬೇಕಾದ್ರೆ ಇತ್ತು 3 ಗಂಟೆ ನಾಟಕ, ಇದು ಏನು ನೋಡ್ತಾರ ಜನ ಅಂತ ನನಗೆ ಆಶ್ಚರ್ಯ ಆಗೋಯ್ತು. ನಾಟಕ ಮುಗಿದ್ರು ಹೋಗಲಿಲ್ಲ, ಮತ್ತೊಂದು 15 ನಿಮಿಷ ಡಿಸ್ಕಷನ್ ಮಾಡಿದ್ರು. ಈ ಸಂದರ್ಭದಲ್ಲಿ ಸಾಮಾಜಿಕ ಮುಖಂಡ ಎಂಕೆ ತಿಮ್ಮಪ್ಪ, ಗಣಪತಿ ಹಿತ್ಲಕೈ, ಮಹಾಬಲೇಶ್ವರ್ ಹೆಗಡೆ, ಕೃಷ್ಣಮೂರ್ತಿ ಐಸೂರ್ ಉಪಸ್ಥಿತರಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.